ಹಾಯ್, ಇವತ್ತು ವೀಕೆಂಡ. ಆಮೇಲೆ ವೀಕೆಂಡ್ ಇರಲಿ ವೀಕ್ ಡೇಸ್ ಇರಲಿ, ಇತ್ತೀಚಿಗೆ ನಾನು ಅನನ್ಯ ಇಬ್ಬರು ಆರಾಮಾಗಿ ಲೇಟಾಗಿ ಎದ್ದೇಳ್ತೀವಿ. ಇವತ್ತಕ್ಕಿಗೆ ಓಟ್ಸ್ ಬ್ರೇಕ್ಫಾಸ್ಟ್ ಮಾಡಿದ್ದೆ, ಆದ್ರೆ ನಮಗೆ ಸ್ಮೂದಿ ಮಾಡಿದ್ದೆ. ಆಕಿ ನನಗೂ ಸ್ಮೂದಿ ಬೇಕಂದ್ಲು, ಯಾಕಂದ್ರೆ ಅದ್ರಾಗ ಸ್ಟ್ರಾಬೆರಿ ಇತ್ತಲ್ಲ, ಆಕಿಗೆ ಭಾಳ ಇಷ್ಟ. ಸ್ಮೂದಿ ಕುಡಿದು ಫ್ರೆಶನ್ ಅಪ್ ಆಗಿ ಈಗ ಕ್ಲಿನಿಕ್ಕಿಗೆ ಹೊಂಟಿವೆ, ಯಾಕಂದ್ರೆ ನಂದು ವೈಟಮಿನ್ B12 ಶಾರ್ಟ್ಸ್ ಹಾಕೊಳ್ಳೋದದ. ಲಾಸ್ಟ್ ಟೈಮ್ ನಾನು ಬ್ಲಡ್ ವರ್ಕ್ ಮಾಡಿಸಿದಾಗ ಡಾಕ್ಟರ್ ಹೇಳಿದ್ರು ನಂಗೆ ವೈಟಮಿನ್ B12 ಡೆಫಿಷಿಯನ್ಸಿ ಅದ, ಹಂಗಾಗಿ ಇಂಜೆಕ್ಷನ್ನೇ ಮಾಡಿಸ್ಕೋಬೇಕಂತ ಹೇಳಿ. ಇದು 4ನೇ ಸಲ ನಾ ಮಾಡಿಸ್ಕೊಳ್ಳೋದ. ಅಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ನಾವಿಬ್ರು ಕೂಡಿ ಡಾಲರಾಮಾಗ ಹೋದ್ವಿ. ಡಾಲರಾಮನಾಗ ಇದು ಒಂದು ಐಟಮ್ ತೊಳೋದಿತ್ತು, ಆದ್ರೆ ಏನೋ ಗೊತ್ತಿಲ್ಲ, ಡಾಲರಾಮಾಗ ಹೋದ್ರೆ ಹಿಂಗ್ ಸುತ್ತಾಡಿ ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ. ಬರ್ಬೇಕಾದ್ರೆ ಪಾರ್ಕಿಗೆ ಹೋದಿವಪ್ಪ. ಪಾರ್ಕ್ನಾಗ ನೋಡ್ರಿ ಹುಲ್ ಬೆಳೆದಿರ್ತದಲ್ಲ, ಅದನ್ನ ಹೆಂಗ್ ಕ್ಲೀನ್ ಮಾಡ್ತಾರ ಅಂತ ಹೇಳಿ ಎಲ್ಲದಕ್ಕೂ ಮಷಿನ್ ಯೂಸ್ ಮಾಡ್ತಾರಪ್ಪ ಇಲ್ಲಾರ. ಅಲ್ಲಿ ನೋಡ್ರಿ ಎಷ್ಟು ಚಲೋ ಮಾಡಕತ್ತಾರ ಅವರು. ಮನಿಗ್ ಬಂದಿಂದ ಸಂಜೆ ಕಡೆ ನಮ್ಗೊಂದು ಬರ್ಡೇ ಪಾರ್ಟಿಗೆ ಹೋಗೋದಿತ್ತು. ಬರ್ಡೇ ಪಾರ್ಟಿ ಯಾರ್ದಂದ್ರ ನನ್ನ ಫ್ರೆಂಡ್ ತಂಗಿದು, ಆಕಿಂದು ಫಸ್ಟ್ ಇಯರ್ ಬರ್ಡೇ ಇತ್ತಾ, ಹಂಗಾಗಿ ಇನ್ವೈಟ್ ಮಾಡಿದ್ರು, ಹೋಗಿದ್ವಿ. ಇವ್ದು ಅವ್ರದ್ದು ಬಿಲ್ಡಿಂಗ್ ಎದುರಿಗೆ ಇಲ್ಲಿ ವಾಟರ್ ಫೌಂಟೇನ್ ಇತ್ತು, ಅಲ್ಲಿ ಹೋಗಿ ಸ್ವಲ್ಪ ತನನ್ನೇ. ಆಮೇಲೆ ನಾವು ಪಾರ್ಟಿಗೆ ಹೋದ್ವಾ. ಈಕಿನೇ ಬರ್ಡೇ ಗರ್ಲ್, ಕ್ಯೂಟ್ ಬೇಬಿ. ಆಕಿಗೆ ನಾವು 3 ತಿಂಗಳಿದ್ದಾಗ ನೋಡಿದ್ನಪ್ಪ, ಈಗ 1 ವರ್ಷ ಆಗಿಂದೆ ನೋಡಕ. ಅವ್ರಿಗೆ ರೀಸೆಂಟ್ ಆಗಿ ಇಂಡಿಯಾ ಟ್ರಿಪ್ಗೂ ಹೋಗಿ ಬಂದಾರ. ನೋಡ್ರಿ ಆಕಿಗೆ ಜವಳಾನು ತಗಸ್ಕೊಂಡ್ ಬಂದಾರ. ಆಮೇಲೆ ಕ್ಯೂಟಾಗಿ ಕೇಕು ಕಟ್ ಮಾಡಿದ್ಲು ನೋಡ್ರಿ. ನಮ್ಮ ಮನೆನೇ ಎಲ್ಲರ ಜೋಡಿ ಕೂತ್ ಕೇಕ್ ತಿಂದ್ಲು. ಆಕಿಗೆ ಒಂದು ಗಿಫ್ಟ್ ಕೊಟ್ಲಪ್ಪ. ಗಿಫ್ಟ್ ಕೊಟ್ಟಿಂದ ನಮಗ ಊಟಕ್ಕಿತ್ತು, ಐಸ್ ಕ್ರೀಮ್ ಇತ್ತು, ಎಲ್ಲ ಪಾರ್ಟಿ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ವಾಲ್ಮಾರ್ಟಿಗೆ ಹೋದ್ವಿ. ಒಂದೇ ಸಾಮಾನ್ ತೊಳೋದಿತ್ತು, ಮಿರರ್ ನೋಡ್ರಿ, ಮಿರರ್ ಭಾಳ ಚಲೋ ಅದ. ಆಮೇಲೆ ಹಗುರು ಇತ್ತು, ಅನನ್ಯ ಎತ್ಕೊಂಡು ನಿಂತಾಳ ನೋಡ್ರಿ. ಚಲೋ ಇತ್ತು. ಇದು ತಗೊಂಡು ಮನೆಗೆ ಹೋದ್. ಬಾಯ್.